ನಿತಿನ್ ನಮಸ್ಕಾರ. ಇವತ್ತಿನ ಶುಭ ಸಮಾಚಾರವನ್ನು ತಿಳಿಸೋದೇನಂತಪ್ಪ ಅಂದರೆ, ಇವತ್ತು ಕಾಳಿ ನದಿ ಪ್ರದೇಶಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಕಾಳಿ ನದಿಗೆ ಇವತ್ತು ಕರ್ಕೊಂಬಂದಂಥವ್ರು ಅಂದರೆ DK ವೆಂಚರ್ಸ್ ಅಂತಂದು. ಆ ವೆಂಚರ್ನ ಮುಖ್ಯ CEO ಅವರು ಹಾಗೂ ಅದರ MD ಹಾಗೂ ಅವ್ರ ಕೂಟಾಗ ದೊಡ್ಡ ಟೀಮಿನೊಂದಿಗೆ 56 ಜನದ ಟೀಮಿನೊಂದಿಗೆ ನಮ್ಮ ಸಂಪರ್ಕದಲ್ಲಿ ಇವತ್ತು DK ವೆಂಚರ್ನ ಮಾಲಕರಾದಂಥ ಶ್ರೀಯುತ ಹರೀಶ್ ಸರ್ ಇದ್ದಾರೆ. ರವಿ ಸರ್ ಇವತ್ತು DK ವೆಂಚರ್ನ ಮಾಲಕರು ಹಾಗೂ CEO ಆದಂಥ ರವಿ ಸರ್ ಇವತ್ತು ನಮ್ಮ ಒಟ್ಟಿಗೆ ಇದ್ದಾರೆ. ಇವತ್ತು ಕಾಳಿ ನದಿ ಸುಂದರವಾದ ಪ್ರದೇಶ ಇವತ್ತು ಮೈಸೂರಿನಿಂದ ಬಂದು ಇಲ್ಲೆಲ್ಲ ವೀಕ್ಷಣೆ ಮಾಡಿ ನೋಡ್ತಾ ಇದ್ದಾರೆ. ಅದರ ಬಗ್ಗೆ ನಮ್ಮ ರವಿ ಸರ್ ಈ ವೆಂಚರ್ನ ಬಗ್ಗೆ ಒಂದೆರಡು ಮಾತಾಡ್ಬೇಕಂತಂದು ಕೇಳ್ಕೊತಾ ಇದ್ದೇನೆ ಸರ್. ನಮಸ್ತೆ ಕನ್ನಡ ಜನತೆಗೆ. ನಮ್ಮ DK ವೆಂಚರ್ನ ಎಲ್ಲ ಸದಸ್ಯರು ಮತ್ತು ನಮ್ಮ ಅಸೋಸಿಯೇಟ್ಸು ಮತ್ತು ನಮ್ಮ ಲೀಡರ್ಸು ಮತ್ತು ನಮ್ಮ ಸಂಸ್ಥೆಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಪರವಾಗಿ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡ ಜನತೆಗೆ ಏನಪ್ಪ ಹೇಳುತ್ತೆ ಅಂತಂದರೆ, ನೀವು ಸುಧಾ ನಮ್ಮ ವೆಂಚರ್ನ ಮೂಲಕ ನೀವು ಎಲ್ಲರೂ ನಮ್ಮ ಜೊತೆ ಅಸೋಸಿಯೇಟ್ಸ್ ಆಗ್ಬೋದು, ಅಂದರೆ ಮೆಂಬರ್ಸ್ ಆಗ್ಬೋದು. ಏನಪ್ಪ ಅಂತಂದರೆ, ಇದು ಮೂಲತಃ ಮೈಸೂರಿನ ಒಂದು ಕಂಪನಿಯಾಗಿರುತ್ತೆ. ಉದಾಹರಣೆಗೆ ಮೈಸೂರು ಅರಮನೆ ಅನ್ನೋದು ಒಂದು ಪವಿತ್ರವಾದಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ಒಂದು 2 ಇನ್ಸಿಲ್ನ ನಾವು ತೊಗೊಂಡು, GK ಅನ್ನೋ ಒಂದು ಇನ್ಸಿಲ್ನ ತೊಗೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು, ಅಂದರೆ ಇದೊಂದು ಟೂರಿಸಮ್ ಅನ್ನೋದನ್ನ ಒಂದು ಪ್ರಾಡಕ್ಟ್ನ ಕೈಗೆ ಎಟುಕ ರೀತಿಲಿ ನಾವು ಒಂದು ಟೂರಿಸಮ್ನ ಕೊಡ್ತಾಯಿದ್ದೀವಿ. ಜೊತೆಗೆ ಒಂದು ಮೆಂಬರ್ಶಿಪ್ನ ನಾವು ಇದರಲ್ಲಿ ಕೊಡ್ತಾಯಿದ್ದೀವಿ. ಜೊತೆ 2 ಆಪ್ಷನ್ ಐತೆ. ಒಂದು ಟೂರಿಸಮ್ನು ಮಾಡ್ಬೋದು, ಜೊತೆಗೆ ಅರ್ನಿಂಗ್ಸು ಮಾಡ್ಬೋದು. ಅರ್ನಿಂಗ್ಸ್ ಯಾವ ಥರ ಮಾಡ್ಬೋದು? ಮೊದಲನೇದು, ಇಲ್ಲಿ ನಾವು ಯಾರೆಲ್ಲ ನಾವು ಎಂಜಾಯ್ಮೆಂಟ್ ಮಾಡ್ತೀವಿ, ಆ ಎಂಜಾಯ್ಮೆಂಟ್ನ ನೀವು ಹೋಗಿ ಇನ್ನೊಬ್ಬರು ಮತ್ತು ನಿಮ್ಮ ಸ್ನೇಹಿತರು ಮತ್ತೊಬ್ಬರಿಗೆ ಯಾರಿಗೂ ಹೇಳಿದಾಗ ಅವರು ಇಷ್ಟಪಡ್ತಾರೆ. ಯಾಕೆಂತಂದರೆ ಕೆಲವ್ರ ಹತ್ರ ದುಡ್ಡಿರುತ್ತೆ, ಆದರೆ ಒಬ್ಬರೇ ಹೋಗಿ ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಅದೇ ನಮ್ಮ 10 ಜನ ಜೊತೆಗೆ ಎಂಜಾಯ್ಮೆಂಟ್ ಮಾಡಿದ್ರೆ ಅವ್ರಿಗೆ ಎಂಜಾಯ್ಮೆಂಟ್ ಮಾಡ್ದಂಗೂ ಇರುತ್ತೆ, ಜೊತೆಗೆ ಅವ್ರಿಗೆ ಬೇಕಾಗಿರೋಂಥ ಎಲ್ಲ ಅನುಕೂಲಗಳು ಸಿಗುತ್ತೆ. ಇವತ್ತು ನಾವು 42 ಮಂದಿ ನಾವು ಇಲ್ಲಿ ಡ್ಯಾಂಡಲ್ಲಿ ಬಂದಿದ್ದೀವಿ. ಡ್ಯಾಂಡಲ್ಲಿ ಇದರ ಬಂದಿದೆ ಇದ್ರು 2 ನೈಟು ನಮ್ಮ ಒಂದು ವಿಶೇಷವಾಗಿರುತ್ತೆ. ಈ ವಿಶೇಷತೆಗೆ ನೀವೆಲ್ಲರೂ ಬರ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ, ಯಾಕೆಂತಂದರೆ ಸ್ವಲ್ಪ ನಾವು ಶಾರ್ಟು ಒಂದು ವೀಡಿಯೋ ಮಾಡ್ತಾ ಇರೋದ್ರಿಂದ ನಮ್ಮ ಸ್ನೇಹಿತರು ಬಂದು ಇದೇ ಥರ ಒಂದು ವೀಡಿಯೋ ಮಾಡ್ಕೊಡಿ, ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದಾಗ ನಾವು ಒಂದು ಕಂಪ್ನಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇವ್ರಿಗೂ ಕೂಡ ನಮ್ಮ ಕಂಪ್ನಿ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ನಿಮ್ಮ ಯೂಟ್ಯೂಬ್ ಹೆಸರು ಸರ್? ಇವತ್ತಿನ ದಿನ GK ವೆಂಚರ್ ಏನಿದೆ ಅವರ ಮಾಲೀಕರು ಎಲ್ಲ ತಮ್ಮ ಸದಸ್ಯರೊಂದಿಗೆ ಕರ್ಕೊಂಬಂದು, ಅಂದರೆ GK ವೆಂಚರ್ ಏನಿದೆ ಇದೊಂದು ಟೂರಿಸ್ಟ್ ಒಂದು ಕಂಪ್ನಿ. ಆ ಕಂಪ್ನಿ ಒಳಗೆ ಎಲ್ಲರನ್ನು ಮೆಂಬರ್ ಮಾಡ್ಕೊತಾ ಇದ್ದಾರೆ. ಫಸ್ಟ್ ಮೆಂಬರ್ ಆದರನ್ನ ಈ ಸಲ 1ನೇ ವೆಂಚರ್ಗೆ ಕರ್ಕೊಂಬಂದಿದ್ದಾರೆ. ಎಲ್ಲರನ್ನೂ ತೃಪ್ತಿಪಡಿಸಿದ್ದಲ್ದೇ ಈಗ 2 ಡೇಸದ ಪ್ರೋಗ್ರಾಮ್ನಲ್ಲಿ ಎಲ್ಲ ವೆಂಚರ್ಗಳಿಗೂ ಸಂತೃಪ್ತಿಪಡಿಸಿದಂಥ ಈ ರವಿ ಸರ್ಗೆ ಇವತ್ತು ಧನ್ಯವಾದಗಳನ್ನು ಹೇಳ್ತಾ, ಒಂದೆರಡು ಅನಿಸಿಕೆಗಳನ್ನು ನಮ್ಮ ಕೋಟೇಗೌಡ ಸರ್ ಹೇಳ್ಬೇಕಂತಂದು ವಿನಂತಿ. ಸರ್ ನಮಸ್ತೆ. ನನಗೆ ಏನೈತಲ್ಲ GK ವೆಂಚರ್ ವತಿಯಿಂದ ಈಗ ನಾವು ಮೊದಲ ಬಾರಿಗೆ ಏನೈತಲ್ಲ ದಾಂಡೇಲಿ ಟ್ರಿಪ್ಪನ್ನು ಆರ್ಗನೈಸ್ ಮಾಡಿದ್ರು. ಅದನ್ನು ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಫುಲ್ ಖುಷಿ ಆಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸದ್ಯಕ್ಕೆ ಏನೈತಲ್ಲ, ಈಗ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಕೊಡಬೇಕಂತೇಳಿ ನಮ್ಮ MD ಸರ್ದ ಒಂದು ಆಶಯ ಇದೆ. ಆ ಆಶೆಯನ್ನು ಪೂರೈಸಲಿಕ್ಕೆ ನಾವು ಸಾಕಷ್ಟು ಜನರಿಗೆ ಏನೈತಲ್ಲ, ಒಬ್ಬ ಸಾಮಾನ್ಯ ಜನರಿಗೂ ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ಕೊಡಬೇಕನ್ನೋ ಉದ್ದೇಶ ಇದೆ. ಅದನ್ನು ನಾವು ಪೂರೈಸಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಇವತ್ತಿನ ದಿನ GK ವೆಂಚರ್ನರು ಯಾವ ಟೈಪ್ ಮೆಂಬರ್ಶಿಪ್ ಆಗ್ಬೇಕಂದ್ರೆ, ಒಂದು ಸಣ್ಣ ಮೊತ್ತದೊಳಗೆ, ಅಂದರೆ ಒಂದು ಬಡವನಾಗೆ ನಿಲುಕುವಂಥ ಒಂದು ಸಣ್ಣ ಮೊತ್ತದೊಳಗೆ ಒಂದು ಮೆಂಬರ್ಶಿಪ್ ತೊಗೊಂಡು ಇವತ್ತು ಅವರಿಂದ ಒಂದು ಪ್ರಚಾರದ ಕಾರ್ಯವನ್ನು ಪ್ರತಿಯೊಳಗೆ ತೊಗೊಂಬಂದು ಅವ್ರಿಗೆಲ್ಲರಿಗೂ ಒಂದು ಲೋಕಲ್ ನ್ಯಾಷನಲ್ ಟೂರಿಂದ ಹಿಡಿದು ಇಂಟರ್ನ್ಯಾಷನಲ್ ಟೂರ್ ಒಳಗೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇವತ್ತು ಹೆಮ್ಮೆ ಪಡುವಂಥ ವ್ಯಕ್ತಿ ಇವರು ಹೌದು. ಹೆಮ್ಮೆ ಪಡುವಂಥ ಒಂದು ಸಂಸ್ಥೆ ಇವತ್ತು ಹುಟ್ಟಾಕಿದ್ದಾರೆ. ಅದು ಮೈಸೂರಿನವರು. ಅದೇ ಕರ್ನಾಟಕದ ಕಂಪ್ನಿ. ಇವತ್ತು ಕರ್ನಾಟಕ ಕಂಪ್ನಿ ಬೆಳೀತಾ ಇದೆ ಅನ್ನೋದಕ್ಕೆ ನಮ್ಮೆಲ್ಲರಿಗೆ ಹೆಮ್ಮೆನೂ ಆಗ್ತಾಯಿದೆ. ನಾನು ಕೂಡ ಒಬ್ಬ ಮೆಂಬರ್ ಆಗಿ ಈಗ ಮಾತಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಪ್ರಕಾಶ್ ಸರ್ ಅಂತಂದು ಇವರು ಯೋಗದ ಪಟುಗಳು, ಯೋಗ ಟೀಚರ್ಸ್ ಇದ್ದು ಇವರು ಒಂದೆರಡು ಮಾತುಗಳನ್ನು ಈ GK ವೆಂಚರ್ ಬಗ್ಗೆ ಹೇಳ್ಬೇಕಂತ ವಿನಂತಿ. ನಮಸ್ತೆ. ಸಮಸ್ತ ನಾಡಿನ ಕನ್ನಡ ಜನತೆಗೆ ಇವತ್ತಿನ ಒಂದು GK ವೆಂಚರ್ ವತಿಯಿಂದ ನಾವೇನು ಪ್ರವಾಸನ ಕೈಗೊಂಡಿದ್ವಿ. ತುಂಬ ಖುಷಿ ಆಗ್ತಾಯಿದೆ. ಕಡಿಮೆ ಸಮಯದೊಳಗೆ ಇಲ್ಲಿ ಸಾಮಾನ್ಯ ಮಧ್ಯಮ ವರ್ಗದ ಜನರು ಕೂಡ ಸಣ್ಣ ಪ್ರವಾಸದ ಜೊತೆಗೆ ದೊಡ್ಡ ದೊಡ್ಡ ಪ್ರವಾಸವನ್ನು ಆಗಲೇ ಸರ್ ಹೇಳಿದಾಗೆ, ನಮ್ಮ ರವಿ ಸರ್ ಹೇಳಿದಾಗೆ, ಅವರು ಎಷ್ಟು ವ್ಯವಸ್ಥಿತವಾಗಿ ಈ ಒಂದು ಪ್ರವಾಸದ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಅಂತಂದ್ರೆ, ಕೇವಲ ಪ್ರವಾಸ ಅಷ್ಟೇ ಮಾಡಲಾರ್ದೇ
ಇಲ್ಲಿ ಆನಂದವನ್ನು ಪಡೆಯೋದ್ರ ಜೊತೆಗೆ ಆದಾಯನೂ ಕೂಡ ಬರುವಂಥ ನಿಟ್ಟಿನೊಳಗೆ ಆ ಪ್ಲ್ಯಾನ್ನ ಡಿಸೈನ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಸಾಧ್ಯವಾದರೆ ನಾವೆಲ್ಲ ಕರ್ನಾಟಕ ಜನತೆ ಸುಮ್ಮನೆ ಪ್ರವಾಸ ಮಾಡ್ತಾ ಇದ್ದೀವಿ, ಕೈಲಿ ದುಡ್ಡು ಖರ್ಚು ಮಾಡ್ಕೊಂಡು ಪ್ರವಾಸ ಮಾಡ್ತಾ ಇದ್ವಿ. ದುಡ್ಡು ಖರ್ಚು ಮಾಡಲಾರ್ದೇ ಜೊತೆಗೆ ಮತ್ತು ಇನ್ಕಮ್ ಬರುವ ವ್ಯವಸ್ಥೆನೂ ಕೂಡ ನಮ್ಮ GK ವೆಂಚರಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ನಾಡಿನ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಮನಸ್ಸುಗಳಿಗೆ, ಕನ್ನಡ ಅಭಿಮಾನಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸಾಧ್ಯದಷ್ಟು ನಾವು ಸರ್ಗೆ, ರವಿ ಸರು ತುಂಬ ಅದ್ಭುತವಾದ ಪ್ಲ್ಯಾನನ್ನು ಮಾಡಿದ್ದಾರೆ. ಕೇವಲ ಈ ಒಂದು ಪ್ರವಾಸದ ಜೊತೆಗೆ ನಮಗೆ ಅದ್ರ ಜೊತೆಗೆ ಆದಾಯವನ್ನು ಕೊಡುವಂಥ ವ್ಯವಸ್ಥೆ ಕೂಡ ತುಂಬ ಸಿಸ್ಟಮ್ ಮಾಡಿದ್ದಾರೆ. ಕೇವಲ ನಾವು ಈ ಫೋನಲ್ಲಿ ವಿಡಿಯೋದಲ್ಲಿ ಮಾತಾಡಿದ್ರೆ ಆಗೋದಿಲ್ಲ, ಲೈವ್ ಆಗಿ ಸರ್ನ ಭೇಟಿ ಆದರೆ ಅವ್ರ ಜೊತೆಗೆ ಸಂಪರ್ಕಕ್ಕೆ ಬಂದರೆ ನಾವು ಈ ಆನಂದವನ್ನು ಎಲ್ಲರೂ ಕೇವಲ ಇವತ್ತು ನಾವು ದಾಂಡೇಲಿ ಬಗ್ಗೆ ನೆಕ್ಸ್ಟ್ ನಮ್ಮದು ಊಟಿ ಟ್ರಿಪ್ ಇದೆ, ಊಟಿ ಆದಮೇಲೆ ಗೋವಾ ಇದೆ, ಗೋವಾ ಆದಮೇಲೆ 4ನೇ ಹಂತನೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆನ ಮಾನ್ಯ GK ವೆಂಚರ್ ಅವರು ಮಾಡಿದ್ದಾರೆ. ಮೊದಲು ನಾನು ವೈಯಕ್ತಿಕವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಸಮಸ್ತ ಸಂಸ್ಥೆಯ ಸದಸ್ಯರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರವನ್ನು ಸರ್ ಸಂಕ್ಷಿಪ್ತವಾಗಿ ತಿಳಿಸ್ಬೇಕಂತ ಸರ್ ವಿನಂತಿ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದಷ್ಟು ವೀಡಿಯೋಗಳನ್ನ ನಾವು ನಮ್ಮ ಸಂಸ್ಥೆ ಪರವಾಗಿ ಸಣ್ಣ ಚುಟುಕು ಮೂಲಕ ನಿಮಗೆ ವಿಷಯ ತಿಳಿಸ್ತಾ ಇರ್ತೀವಿ. ಈ ಮೂಲಕ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಬ್ರದರು, ನಮ್ಮ ಸಂಸ್ಥೆಯ ಅಸೋಸಿಯೇಟ್ಸ್ ಇವ್ರಿಗೆ ಸಪೋರ್ಟ್ ಮಾಡಿ ಆದಷ್ಟು ನಿಮಗೆ ಒಳ್ಳೆ ವಿಷಯನ ನಿಮಗೆ ತಲುಪಿಸ್ತಾರೆ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಮತ್ತು ನಮ್ಮ GK ವೆಂಚರ್ನ ನೀವು ವಿಷಯ ತಿಳ್ಕೊಬೇಕು ಅಂತಂದರೆ ಮೈಸೂರಿನ ಶಾರದಾದೇವಿ ನಗರ ಹೆಡ್ ಆಫೀಸ್ ಆಗಿರುತ್ತೆ. ದಯವಿಟ್ಟು ನೀವು ಫೋನ್ ಮೂಲಕ ಅಥವಾ ನಮ್ಮ ಯೂಟ್ಯೂಬ್ ಚಾನೆಲ್ನ ಓನರ್ ಮೂಲಕ ನೀವು ತಿಳ್ಕೊಳ್ಳಿ. ಆಲ್ ದಿ ಬೆಸ್ಟ್, ಎಲ್ಲರೂ ಬನ್ನಿ, ಆಲ್ ದಿ ಬೆಸ್ಟ್, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಇದೇ ರೀತಿಯಾಗಿ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಅನ್ನೋದೇ ಇಡೀ ವಿಶ್ವದ ತುಂಬ ಈ ಕಂಪ್ನಿಯನ್ನು ಅವರು ಕೊಂಡೊಯ್ಯಲಿಕ್ಕೆ ಇವತ್ತು ಸಾಧ್ಯ ಇದೆ. ಯಾಕಂದರೆ ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಇದರೊಳಗೆ ಕೆಲಸ ಉದ್ಯೋಗ ಸೃಷ್ಟಿನೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಈ ವೆಂಚರಿನ ಅದ್ಭುತವಾಗಿ ಬೆಳೆದು ಇವತ್ತಿನ ಕರ್ನಾಟಕದ ಹೆಮ್ಮೆಯ ಒಂದು ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಿಗೆ ಹೋಗೋದನ್ನು ನಾವು ಸುಖದಿಂದ ನೋಡ್ತೇವೆ ಅಂತಂದು 100% ಆಗಿ ನಾವು ಭರವಸೆಯಿಂದ ಇವತ್ತು ಹೇಳ್ಕೊಳ್ಬೋದು. ಅದಕ್ಕೆ ಎಲ್ಲ ಇಲ್ಲಿ ಬಂದಂಥ ಮಹನೀಯರಿಗೂ ಹಾಗೂ ಈ ತಂಡಕ್ಕೂ ಇವತ್ತಿನ ದಿನ ನಮ್ಮ ಕರ್ನಾಟಕ ಹಾಗೂ ನಮ್ಮ ಕಾಳಿ ನದಿಯ ಒಂದು ಇದಕ್ಕೆ ಸ್ಥಳಕ್ಕೆ ಬಂದು ಈ ಕಾಳಿ ನದಿಯ ಎಲ್ಲ ಸ್ಥಾನ ತೀರ್ಥಗಳನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಇಲ್ಲಿದ ನಮ್ಮ ಪ್ರಕೃತಿಯ ಒಂದು ಪೂರ್ತಿ ಪ್ರಕೃತಿಯನ್ನು ಆನಂದಿಸುತ್ತಿರುವ ಎಲ್ಲರಿಗೂ ಇವತ್ತು ಧನ್ಯವಾದ ಹೇಳ್ತಾ ನಮ್ಮ ಟಿವಿಯಿಂದ ಪ್ರಸಾರವಾಗುವಂಥ ಎಲ್ಲ ನ್ಯೂಸ್ಗಳಿಗೂ ಅವರಿಗೆ ಸಪೋರ್ಟ್ ಆಗಿರ್ತೇವೆ ಅಂತಂದು ಇವತ್ತು ರವಿ ಸರ್ಗೆ ವಾಗ್ದಾನ ಮಾಡ್ತಿದ್ದೇವೆ. ನಮಸ್ಕಾರ.